ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಇದು ಫಸ್ಟ್ ಟೈಮ್ ನಾನು ಕಾಟೇರಮ್ಮ ಟೆಂಪಲ್ಗೆ ಬಂದಿದ್ದೀನಿ. ಹೊಸಕೋಟೆಯಲ್ಲಿರುವಂತಹ ಕಾಟೇರಮ್ಮ ಟೆಂಪಲ್ ಇದು. ಜನ ಫುಲ್ಲು ರಶ್ ಇರ್ತಾರೆ ಇಲ್ಲಿ ಯಾವಾಗ್ಲೂ. ತುಂಬ ಇಲ್ಲಿ ಹರಕೆಗಳು ಎಲ್ಲ ಇದೆ. ನಮಗೂ ಸರಿಯಾಗಿ ಗೊತ್ತಿರಲಿಲ್ಲ. ಇಲ್ಲಿ ತೆಂಗಿನಕಾಯಿ ನೋಡ್ತಾ ಇದ್ದೀರಾ, ಇಲ್ಲೊಂದು ದೊಡ್ಡ ಆಲದ ಮರ ಇದೆ. ಈ ಆಲದ ಮರಕ್ಕೆ ತೆಂಗಿನಕಾಯಿನ ತುಂಬಾ ಈ ಥರ ಕಟ್ಟಿದ್ದಾರೆ. ಇಲ್ಲಿ 9 ವಾರಗಳು ಹರಕೆ ಹೊತ್ಕೊಂಡು ತೆಂಗಿನಕಾಯಿನ ಕಟ್ಟೋದ್ರಿಂದ ಅವ್ರು ಅಂದ್ಕೊಂಡಿರೋ ಕೆಲಸ ಆಗ್ತದೆ ಅಂತ ಇಲ್ಲೊಂದು ನಂಬಿಕೆ ಇದೆ. ಇಲ್ಲಿ ಬೀಗಗಳು ನೋಡ್ತಾ ಇದ್ದೀರಾ, ಈ ಬೀಗಗಳು ಅಷ್ಟೇ ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಅಮ್ಮನಿಗೆ ಕಟ್ತಾರೆ. ನೋಡ್ತಾ ಇದ್ದೀರಾ, ಇದೇ ಕಾಟೇರಮ್ಮ ಟೆಂಪಲ್ಲು. ತುಂಬ ಜನ ಕ್ರೌಡ್ ಇರುತ್ತೆ ಇಲ್ಲಿ. ಯಾವಾಗಲಾದರೂ ಹೋಗಬೇಕು ಅಂದರೆ ಅರ್ಲಿ ಮಾರ್ನಿಂಗೇ ಹೋಗಬೇಕಾಗುತ್ತೆ. ಅಲ್ಲಿ ಆಟೋಗಳು ಆ ಥರ ಎಲ್ಲ ಸಿಗುತ್ತೆ. ಬಸ್ಸಲ್ಲಿ ಹೋಗೋರು ಹೋಗ್ಬೋದು, 2 ವೀಲರ್ ಹೋಗೋರು ಹೋಗ್ಬೋದು. ನೋಡಿ ಇಲ್ಲಿ ಕ್ಯೂ ನಿಂತಿದ್ದಾರೆ ನೋಡಿ. ಇದು ಟೆಂಪಲ್ ದರ್ಶನಕ್ಕೆ ಮತ್ತು ತೆಂಗಿನಕಾಯಿ ಕಟ್ಟೋದಕ್ಕೆ ಒಳಗಡೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಂದು ತೆಂಗಿನಕಾಯಿಗೆ. ಇಲ್ಲಿ ನೋಡಿ ಏನೇನೋ ಅಂದ್ಕೊಂಡು ಬರೆದಿರ್ತಾರೆ, ಚೀಟಿಗಳೆಲ್ಲ ಬರೆದು ಕಟ್ತಾ ಇರ್ತಾರೆ. ಮಕ್ಕಳಾಗದೇ ಇರೋರು ಮಕ್ಕಳಾಗಲಿ ಅಂಥೇಳಿ ಈ ಥರ ತೊಟ್ಟಿಲುಗಳನ್ನ ಕಟ್ತಾರೆ. ಇದು ಟೆಂಪಲ್ಲು. ನಾನು ಇಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ದೇವಸ್ಥಾನ ಇದೆ ನೋಡಿ, ಕಂಬಳಿಪುರ ಹೊಸಕೋಟೆ. ಇದು ದೇವರು. ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಇಲ್ಲಿ ಮುಂದೆ ಪಾಸ್ ಮಾಡ್ತಾ ಇರ್ತಾರೆ. ಫೈನಲಿ ನಮ್ಮದು ದರ್ಶನ ಆಯಿತು, ದೇವರು ದರ್ಶನ ಮುಗಿಸಿದ್ವಿ. ಇವಾಗ ನೋಡ್ತಾ ಇರ್ಬೋದು. ಇವಾಗ ಅಲ್ಲಿ ನಿಂಬೆಹಣ್ಣು ತಗೊಂಡು ಅಲ್ಲಿ ದೃಷ್ಟಿ ತೆಗಿತಾ ಇರ್ತಾರೆ. ಅಲ್ಲಿ ದೃಷ್ಟಿ ತೆಗೆಸ್ಕೊಂಡು ನಾವು ಮತ್ತೆ ಇಲ್ಲಿಂದ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಪ್ಲೇಸು. ಬಂದು ಒಂದ್ಸರಿ ವಿಸಿಟ್ ಮಾಡಿ. ನಿಮ್ಮೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಲೈಕ್ ಮಾಡಿ ಶೇರ್ ಮಾಡ್ತಾಯಿರಿ ವಿಡಿಯೋನ. ನನ್ನ ವಿಡಿಯೋಗೆ ನಿಮ್ಮೆಲ್ಲರ ಸಪೋರ್ಟು ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಬಾಯ್.